ಅದೇ ಇವಾಗ ನೀವು ಇಂಟೆನ್ಷಲಿ ಏನು ಆತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನಾನು ಪಕ್ಕ RCB ಫ್ಯಾನ್ ಅಂತ ಹೇಳ್ತಾ ಇರ. ಒಂದ್ ಕಡೆ ಇನ್ನೊಂದ್ ಏನಂತಂದ್ರೆ ನೀವು ಕೊಡೋ ಚಾಲೆಂಜ್ಗಳು, ನೀವು ಕೊಡೋ ಸ್ಟೇಟ್ಮೆಂಟ್ಗಳು ಕೂಡ RCB ಫ್ಯಾನ್ಸ್ಗೆ ಸ್ವಲ್ಪ ಅವ್ರಿಗೆ ಬೇಜಾರ್ ತರಿಸುತ್ತೆ ಅನ್ನೋದು ಕೂಡ ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ನೀವು ಚಾಲೆಂಜ್ ಹಾಕೋದು RCB ಸೋಲ್ಲಿ ಅಥವಾ RCB ಬಗ್ಗೆ ನೆಗೆಟಿವ್ ಆಗಿ ಚಾಲೆಂಜ್ ಹಾಕ್ತೀರಾ ನೀವು ಅಂತ? ಇಲ್ಲ, ನಾನು RCB ಬಗ್ಗೆ ಯಾವತ್ತು ನೆಗೆಟಿವ್ ಆಗಿ ಚಾಲೆಂಜ್ ಹಾಕಿಲ್ಲ. ನಾನು ಧೋನಿ ಫ್ಯಾನ್ ಅಂತ ಹೇಳಿದೀನಿ, RCB ಗೆಲ್ಬೇಕು ಅಂತ ಹೇಳಿದೀನಿ. ಈಗ ನೋಡಿ, RCB ನೆಗೆಟಿವ್ ಆಗಿ ನಾನು ಚಾಲೆಂಜ್ ಹಾಕೋದಿದ್ರೆ RCBಗೋಸ್ಕರ ಈ ಕೆಲ್ಸನೇ ಮಾಡ್ತಿರ್ಲಿಲ್ವಲ್ಲ ಬ್ರದರ್. ಈ ಒಂದು ಇಡೀ ಒಂದು ಪೋಸ್ಟರ್ ಹಿಡ್ಕೊಂಡು ಹೋಗ್ಬಿಟ್ಟು 144 ವರ್ಷಕ್ಕೆ ಒಂದು ಬಾರಿ ನಡೆಯುವಂತ ಕುಂಭಮೇಳಕ್ಕೆ ನಾನು ಐ ಹ್ಯಾವ್ ನೆವರ್ ಥಾಟ್, ನಾನು ಪ್ರತಿ ಸತಿ ಕುಂಭಮೇಳ ಹೋಗ್ಬೇಕಂದ್ರೆ ನಾನು ನಿಜ ಇದೊಂದು ಹೇಳ್ತೀನಿ ನಿಮ್ ವಿಚಾರ, ನಾನು 2 ಸತಿ ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಪೇರೆಂಟ್ಸ್ ಇದ್ದವರು ಒಂದು ಮುಹೂರ್ತ ಇರುತ್ತೆ, ಸೆಕೆಂಡ್ ಥರ್ಡ್ ಯಾವಾಗೋ ಒಂದು ಮುಹೂರ್ತ ಇತ್ತು. ನಮ್ಮ ರಾಜ್ ಶೆಟ್ರೆಲ್ಲ 29ಕ್ಕೆ ಹೋಗಿ ಬಂದಿದ್ರು. ಅದಾದ್ಮೇಲೆ 3-4 ಆ ಟೈಮಲ್ಲಿ ಒಂದು ಮುಹೂರ್ತ ಇತ್ತು. ಅದಾದ್ಮೇಲೆ 12-13 ಇತ್ತು. ನಾ 2-3ಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡು ಇದ್ ಮಾಡಿದ್ದೆ. ಪ್ಲಾನ್ ಹಾಕೊಂಡು ಮಾಡಿದಾಗ ಅದೇ ಒಂದು ಆ ಟೈಮಲ್ಲಿ ಒಂದಿಷ್ಟು ಜನ ಸತ್ತೋದ್ರು ಅಂತೆಲ್ಲ ಬಂತು ಕಾಲ್ ತೊಳಿತದ. ಹಂಗ್ ಬಂದ್ ಕೂಡಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದವ್ರು, ಇಲ್ಲ ನೀನೇನ್ ಹೋಗೋದ್ ಬೇಡ ಕುಂಭಮೇಳಕ್ಕೆ ಅಂತ ಫುಲ್ ಅವಾಯ್ಡ್ ಮಾಡ. ಬಟ್ ಜಸ್ಟ್ ಬಿಕಾಸ್ ಆಫ್ ಒನ್ ಫ್ಯಾಕ್ಟ್ ದಟ್ ಈ ಸತಿ RCBಗೋಸ್ಕರ ನಾನು ಏನಾದ್ರು ಮಾಡ್ಬೇಕು. ದಟ್ ಟ್ರೂ ಫ್ಯಾನ್ ಲವ್ ಅನ್ನೋದಿದೆಯಲ್ಲ, ದಟ್ ಶುಡ್ ಬಿ ನಾಟ್ ಜಸ್ಟ್ ಸುಮ್ನೆ ಬಾಯಲ್ಲಿ ಹೇಳ್ತಾನೆ ಅನ್ನೋ ತರ ಇರಬಾರ್ದು. ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಅನ್ನೋ ಒಂದು ರೀಸನ್ಗೆ ನಾನು ಟ್ರೈನ್ ಅಲ್ಲಿ ಟಿಕೆಟ್ ಸಿಗಲ್ಲ ಆ ಟೈಮಲ್ಲಿ, ಗೊತ್ತಲ್ವಾ. EQ ಎಮರ್ಜೆನ್ಸಿ ಕೋಟಾ ಮಾಡಿ ನಾನು ಈ ಪ್ಲಾಟ್ಫಾರ್ಮ್ ಮೂಲಕ ಸಂಸದ ತೇಜಸ್ವಿ ಸೂರಿಂಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನ್ಗೆ EQ ಕನ್ಫರ್ಮ್ ಮಾಡ್ಕೊಟ್ಟಿದ್ರು. ಅವ್ರು EQ ಕನ್ಫರ್ಮ್ ಮಾಡ್ಮೇಲೆ ನಂಗೆ ಟ್ರಾವೆಲ್ ಮಾಡಕ್ಕಾಗಿತ್ತು. ನಾನು ಕುಂಭಮೇಳಕ್ಕೆ ಟ್ರಾವೆಲ್ ಮಾಡಿ ಅಲ್ಲಿ ಏನು ಕುಂಭಮೇಳದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಅದರಲ್ಲಿ ಒಂದು ಬ್ರಹ್ಮಿ ಮುಹೂರ್ತ ಅಂತಾರೆ, ಎಕ್ಸಾಕ್ಟ್ಲಿ ಒಂದು 4 ಗಂಟೆ ಆ ಟೈಮ್. ಅಂಡ್ ಡೇಟ್ ವಾಸ್ ಆಲ್ಸೋ 12th, ಅಂದ್ರೆ 11 ಮಧ್ಯರಾತ್ರಿ. ನಾನು ಹೋಗಿದ್ 10ಕ್ಕೆ ರೀಚ್ ಆಗಿದ್ದೀನಿ. 11 ಮಧ್ಯರಾತ್ರಿಯಿಂದ ಅದು ಆ ಟೈಮಲ್ಲಿ ಬರುತ್ತೆ. 12th ಅರ್ಲಿ ಮಾರ್ನಿಂಗ್ ಅಂತ ಇಟ್ಕೊಳ್ಳಿ. 4:30ಗೆ ಹೋಗ್ಬಿಟ್ಟು ನಾನು ಈ ಪೋಸ್ಟ್ ನ ಅಲ್ಲಿ ಇದ್ ಮಾಡ್ಬಿಟ್ಟು, ನಾನು ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಪೋಸ್ಟ್ ಕಾಣಿಸುತ್ತೆ ನೋಡಿ. ಓಕೆ, ಇದು ನಾನು ಅಲ್ಲಿ ಹೋಗಿ ಇದ್ ಮಾಡಿರೋಂಥದ್ದು. ಪೋಸ್ಟರ್ ಹಾಕ್ಬಿಟ್ಟು ಅಲ್ಲಿ ಮುಳುಗಿಸಿ RCB ಈ ಪೋಸ್ಟರ್ ಹಾಕ್ಬಿಟ್ಟು ನಾನು ಅಲ್ಲಿ ಮುಳುಗಿಸಿರ್ತೀನಿ. ಸೊ ಇದು ಅಲ್ಲಿಂದು ಏನು ಕ್ಲಿಪ್ಪಿಂಗ್ಸ್ ಇದೆ, ಸೊ ಅದನ್ನ ಬೇರೆ ಮಾಧ್ಯಮಗಳು ಕವರ್ ಮಾಡಿರುತ್ತೆ. ಇಲ್ಲಿ ಕನ್ನಡದಲ್ಲಿ ರಿಪಬ್ಲಿಕ್ ಅವರು ಕವರ್ ಮಾಡಿರ್ತಾರೆ. RCB ಕಪ್ ಗೆಲ್ಲಲಿ ಎಂದು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸ್ಪೀಕ್ ವಿತ್ ಸುಶಾಂತ್ ಪುಣ್ಯ ಸ್ನಾನ ಅಂತ. ಸೊ ಈ ಒಂದು ಕಾರ್ಯ ನಾನು ಮಾಡ್ತೀನಿ ಅಂತಂದ್ರೆ ನನ್ನಲ್ಲೊಂದು ಆ ಭಕ್ತಿ, ಆ ಫ್ಯಾನ್ ಲವ್ ಇರ್ಲೇಬೇಕು ಒಂದು. ಎರಡನೇದೇನಂದ್ರೆ, ಟು ಬಿ ವೆರಿ ಫ್ರಾಂಕ್ ವಿತ್ ಯು, ಈ ತರದ್ದು ಇದು ಪೋಸ್ಟರ್ ಮಾಡಿ ಇದು ಮಾಡ್ಬೇಕಂತ ಅಲ್ಲಿ ಹೋದ್ಮೇಲೆ ನಂಗೆ ಅನ್ಸಿದ್ದಲ್ಲ, ಮೊದ್ಲೇನೆ ಅನ್ಸಿತ್ತು. ಬಟ್ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ಸ್ ನನ್ನ ಹತ್ರ ಇರ್ಲಿಲ್ಲ. ಬಟ್ ಅಲ್ಲಿ ಹೋಗಾದ್ಮೇಲೆ RCBದೆಲ್ಲ ಪೋಸ್ಟ್ರು ಏನೇನ್ ಬೇಕು ಅದನ್ನ ಇದ್ ಮಾಡಿ, ಅಲ್ಲಿ ಆ ಟೈಮಲ್ಲಿ ನಿಮ್ ಪ್ರಿಂಟ್ ಅಂಗಡಿ ಎಲ್ಲ ಎಲ್ಲಿ ಸಿಗುತ್ತೆ, ಎಲ್ಲೇ ಅದಕ್ಕೋಸ್ಕರ ಹೋಗಿ ಹುಡುಕಿ ಬಂದು ಮಾಡಿ. ಅಂಡ್ ರಿಪಬ್ಲಿಕ್ ಕನ್ನಡ ಚಾನಲ್ಗೂ ನಾನು ತುಂಬಾ ಚಿರಋಣಿ ಆಗಿರ್ತೀನಿ, ಯಾಕಂದ್ರೆ ಅದು ಕವರ್ ಮಾಡಿ ಹಾಕಿರೋದಕ್ಕೆ. ಬಟ್ ನಾನು ಅವತ್ತು ನಾನು ಇವತ್ತು ಆ ವಿಡಿಯೋ ಏನ್ ಮಾಡಿದೀನಿ ಅವ್ರು ಹಾಕಿರ್ಬೋದು, ನನ್ನ ವರ್ಷನ್ ಇನ್ನೂ ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ನನ್ ಮನ್ಸಲ್ಲಿ ಒಂದು ನಂಬಿಕೆ ಇತ್ತು ಬ್ರದರ್, ಒಂದ್ ಟೈಮ್ ಬರುತ್ತೆ RCB ಫೈನಲ್ ವರ್ಗೂ ಹೋಗುತ್ತೆ, ಅವತ್ತು ಮಾಡೋಣ ಅಂತ. ಐ ಥಿಂಕ್ ಇವತ್ತೇ ನಾನು ನಿಮ್ಗೆ ಇದ್ರ ಬಗ್ಗೆ, ದಿಸ್ ವುಡ್ ಬಿ ದ ಫಸ್ಟ್ TV ವೇರ್ ಐ ಆಮ್ ಗಿವಿಂಗ್ ಯು ದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ನಾನು ಮಾಡಿರೋದು. ಸೊ ಆ ಒಂದು ನಂಬಿಕೆ ಮೇಲೆ ನಾನು ಹೋಗಿ ಮಾಡಿದೀನಿ. ಅಂಡ್ ಈ ಬಾರಿ ಫಸ್ಟ್ ಸೋಲ್ತಾ ಬಂದ್ರಲ್ವಾ ಬ್ರೋ, ಅದಕ್ಕೆ ನಾನು ನಿಮ್ಗೇನ್ ಇದ್ರ ಮೇಲೆ ಡೌಟ್ ಬರ್ತಿಲ್ವಾ? ಇಲ್ಲೊಂದು ನೀರಿದೆ, ಅದೇ ಇದೇನಂತ ಕತೆ ಕೇಳಿದ್ ನಾನು, ಏನೊಂದು ಇದು ಇಷ್ಟು ಚಿಕ್ಕದಾಗಿ ತಂದಿದ್ದೀರಾ ಅಂತ. ನೋಡಿ, ಈ ನೀರ್ ಇದೆಯಲ್ಲ, ಈ ನೀರು ಆಕ್ಚುಲಿ ಕುಂಭಮೇಳದಿಂದ ಒಂದು ಬಾಟ್ಲ್ ನೀರು ತಗೊಬಂದಿದ್ದೆ. ಅದ್ರಲ್ಲಿ ಇದಿಷ್ಟೇ ನೀರು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ, ನಾನು ವಿರಾಟ್ ಕೊಹ್ಲಿ ಏನು ರಿಟೈರ್ಮೆಂಟ್ ಆ ಟೈಮ್ ಇದಾಯ್ತು, ಆವಾಗ ಐ ಟ್ರೈಡ್ ಅಪ್ರೋಚಿಂಗ್ ಅಂಡ್ ಮೀಟಿಂಗ್ ಹಿಮ್. ಅವರು ಏನು ಹೋಟ್ಲಲ್ ತಾಜಲ್ಲಿ ಇರ್ತಾರೆ, ಅವ್ರಿಗೆ ಮೀಟ್ ಆಗಿ ನಾನು ಇದನ್ನ ನೀರು ಅವ್ರಿಗೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಆ ಆಸೆ ಇನ್ನು ನೆರವೇರಿಲ್ಲ. ಬಟ್ ಆದ್ರೂ ಸಹ ಕುಂಭಮೇಳದ ನೀರು ತಗೊಂಡೋಗಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಹಾಕಿದೀನಿ. ಗುರು, ಇಲ್ಲಿ ಏನ್ ಬರೀ ಸೋಲ್ತಾನೆ ಇದಾರೆ. ಇಲ್ಲಿ ಇಲ್ಲಿಂದ ಅಲ್ಲಿಗೆ ನಾನು ಫಸ್ಟ್ ಮ್ಯಾಚ್ ಹೋಗಿದ್ದೆ ಬ್ರೋ. ಈಗ್ಲೂ ಒಂದ್ ವಿಷಯ ಹೇಳ್ತೀನಿ ಕ್ಲಾರಿಟಿಗೆ, ಚೆನ್ನೈದು ಫಸ್ಟ್ ಮ್ಯಾಚ್ ನಾನು ಹೋಗಿದ್ದೆ. ಎಲ್ಲಿ ಮ್ಯಾಚ್ ಆ ವಿಡಿಯೋನು ಹಾಕಿದೀನಿ. ಅಂದ್ರೆ ಅಲ್ಲಿ ಹೋಗಿದ್ದೆ ನಾನು ಧೋನಿಗೋಸ್ಕರ, RCBಗೋಸ್ಕರ ಅಲ್ಲ, ಧೋನಿಗೋಸ್ಕರನೇ ಹೋಗಿದ್ದೆ. ಧೋನಿನ ಕಣ್ಣಾರ ನಾನು ನೋಡ್ಬೇಕು ಅನ್ನೋ ಒಂದು ಆ ಫೀಲ್ಗೋಸ್ಕರ ಹೋಗಿದ್ದೆ. ಬಟ್ ಅಲ್ಲಿ RCB ಗೆತ್ತು. ಇಟ್ ವಾಸ್ ಅ ಹಿಸ್ಟ್ರಿ ಕ್ರಿಯೇಟೆಡ್. ಐ ವಾಸ್ ವೆರಿ ಹ್ಯಾಪಿ.
ಆಯ್ತಾ. ಹ್ಮ್. ಬಟ್ ಅಲ್ಲಿ ಧೋನಿ ಬ್ಯಾಟಿಂಗ್ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆ ದಿನ ಬರ್ಲಿಲ್ಲ. ಬಟ್ ಐ ಹ್ಯಾಡ್ ದಟ್ ಫೀಲ್ ಒಂದ್ಸತಿ ನಾನು ಹೋಗ್ಬೇಕು. ಅದ್ ಬಿಟ್ಟು ನಾನು ಚೆನ್ನೈ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಅವರು. ಆ ಒಂದು ಮ್ಯಾಚ್ ಬಿಟ್ಟು ಬೇರೆ ಎಲ್ಲಾ ಮ್ಯಾಚು ಬೆಂಗಳೂರಲ್ಲಿ ಏನಾಗುತ್ತೆ ಅದನ್ನ ನೋಡಿದೀನಿ. RCB ನ ಮನ್ಸಾರ ಸಪೋರ್ಟ್ ಮಾಡಿದೀನಿ, ಬೇರೆ ಕಡೆ ಮ್ಯಾಚ್ ಆದಾಗ್ಲೂ ಸಪೋರ್ಟ್ ಮಾಡಿದೀನಿ. ಈಗ ಎಲ್ರು RCB ಸಪೋರ್ಟ್ ಮಾಡ್ತಿಲ್ಲ, ಅದು ಒಂದು ವರ್ಷನ್ ಇದೆಯಲ್ಲ. ನಾನು ಒಂದೇ ಒಂದು ಕ್ವಶನ್, ಇದು ಡೈರೆಕ್ಟ್ ಲೆಟ್ಸ್ ಕನ್ಸಿಡರ್ ಟು RCB ಮ್ಯಾನೇಜ್ಮೆಂಟ್ ಅಂಡ್ RCB ಫ್ಯಾನ್ಸ್. ಓಕೆ ಬ್ರದರ್, ಈಗ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನನ್ಗೆ 5,000ನೇ ಫಾಲೋವರ್ಸ್ ಇರ್ಲಿ, 10,000ನೇ ಫಾಲೋವರ್ಸ್ ಇರ್ಲಿ, ನಾನು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. RCBಗೆ ಈಗ ಎಲ್ಲ ಫ್ಯಾನ್ ಬೇಸ್, ಇಟ್ ಆಸ್ ಹೈಯೆಸ್ಟ್ ಫ್ಯಾನ್ ಬೇಸ್, ಅರೌಂಡ್ 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಈಗ ಬೇರೆ ಏನೇನು ಇದಿದೆ, ಏನು ಯುವರ್ ಅದರ್ ಫ್ರಾಂಚೈಸಸ್ ಅವ್ರಿಗೆ ಒಂದು 4 ಮಿಲಿಯನ್ 5 ಮಿಲಿಯನ್ ಆ ತರ ಬೇರೆ ಬೇರೆ 6 ಆ ತರ ಇದೆ. ಬಟ್ ಮಿನಿಮಮ್ ಎಲ್ಲಾನು ಒಂದು 3-4 ಮಿಲಿಯನ್ ಮೇಲ್ಗಡೆನೆ ಇದೆ, ಹೌದಲ್ವಾ? ಈಗ ಆಸ್ ಅ ಕ್ರಿಯೇಟರ್ ಆಫ್ RCB, ಅಂದ್ರೆ ಆಸ್ ಅ ಪರ್ಸನ್ ಸಪೋರ್ಟಿಂಗ್ RCB, ಐ ಆಲ್ವೇಸ್ ಲವ್ ಟು ಕೊಲಾಬ್ರೇಟ್ ವಿತ್ RCB ಪೀಪಲ್. ಬಟ್ ನಂಗೆ ಇವತ್ತರೆಗೂ ಒಬ್ಬ RCB ಫ್ಯಾನ್ ಆಗ್ಬಿಟ್ಟು ನನಗೆ RCB ಅವರು ಕೊಲಾಬ್ರೇಟ್ ಮಾಡೋದಕ್ಕೆ, ಕಂಟೆಂಟ್ ಮಾಡೋದಕ್ಕೆ ಅಪರ್ಚುನಿಟಿ ಕೊಟ್ಟಿಲ್ಲ. ಬಟ್ ಇವತ್ತು ಯಾವ ಟೀಮ್ ಜೊತೆ RCB ಫೈನಲ್ ಆಡ್ತಿದೆಯಲ್ಲ, ಅದೇ ಟೀಮು ನನ್ನ ಕಂಟೆಂಟ್ ಅನ್ನ ಅವರ ಒಫಿಷಿಯಲ್ ಪೇಜ್ ಅಲ್ಲಿ ಪ್ರೀಮಿಯರ್ ಮಾಡಿದೆ. ಅಂದ್ರೆ ಐ ಹ್ಯಾವ್ ಒಫಿಷಿಯಲಿ ಕೊಲಾಬ್ಡ್ ವಿತ್ ಪಂಜಾಬ್ ಕಿಂಗ್ಸ್ ಪೇಜ್ ಅಂಡ್ ನನ್ನ ಹತ್ರ ಇರೋದೆಷ್ಟು 5,000 ಫಾಲೋವರ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.